ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬದ ಸಚಿವರಾಗಿರ್ತಕ್ಕಂಥ ಸನ್ಮಾನ ಶ್ರೀ ದಿನೇಶ್ ಗುಂಡೂರಾವ್ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ್ ಪ್ರಸಾದ್ ಅವರವರೇ, ಹಾಗೂ ನಮ್ಮ DHO ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಶ್ರೀಮತಿ ಗೀತಾ ಮೇಡಮ್ ಅವರೇ, ಹಾಗೂ ಕೋಚ್ ಮೂಲ್ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪಲ್ಲಿ ನಾಗರಾಜ್ ಸರ್ ಅವರೇ, ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ನೀಲಕಂಠಣ್ಣವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ವೃಂದದವರೇ, ಹಾಗೂ ಎಲ್ಲ ಮಾನ್ಯ ನಾಯಕರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ತಾಯಿಂದರೇ, ಆಶಾ ಕಾರ್ಯಕರ್ತರೇ, ಹಾಗೂ ಮಾಧ್ಯಮ ಮಿತ್ರರೇ, ಇವತ್ತೊಂದು ದಿವಸ ವಿಶೇಷವಾದ ದಿನ ಅಂತ ಹೇಳ್ಬೋದು. ಲಾಸ್ಟ್ ಇದೇ 3 ತಿಂಗಳ ಹಿಂದೆ ನಿಮ್ಗೊಂದು ಮಾತು ಕೊಟ್ಟಿದ್ದೆ, ಇದೇ ಸ್ಥಳದಲ್ಲಿ ಮತ್ತೆ ನಮ್ಮ ಆರೋಗ್ಯ ಸಚಿವನ ಕರ್ಕೊಂಡ್ಬಂದು ಶಂಕುಸ್ಥಾಪನೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂತೀವಿ ಅಂತ ಹೇಳಿದ್ವಿ. ಇವತ್ತು ಬಹುಶಃ 224 ತಾಲೂಕುಗಳಲ್ಲಿ ಬಹುಶಃ ನನ್ನ ತಾಲೂಕು ಅದೃಷ್ಟ ಮಾಡಿದೆ ಅಂತ ಹೇಳ್ಬೋದು. ಇವತ್ತು ನಂಗ್ಲಿದಲ್ಲಿ ವಿಶೇಷವಾಗಿ ಒಂದು ಹೆರಿಗೆ ಆಸ್ಪತ್ರೆಯನ್ನ ಶಂಕುಸ್ಥಾಪನೆ ಮಾಡಿ ಬಂದಿದ್ವಿ. ಇವತ್ತು ಮಕ್ಕಳ ಮತ್ತು ಏನು ಇವತ್ತು ತಾಯಿಂದಿರ ಒಂದು ಹಾಸ್ಪಿಟ್ಲನ್ನ ಉದ್ಘಾಟನೆ ಶಂಕುಸ್ಥಾಪನೆಯನ್ನ ಇವತ್ತು ಅವ್ರ ಕೈಯಲ್ಲಿ ನೆರವೇರಿಸಬೇಕಂತ ನನಗೆ ಆಸೆ ಇತ್ತು. ಖಂಡಿತವಾಗ್ಲೂ ಸುಮಾರು 6 ತಿಂಗಳಿಂದ ವೆಯ್ಟ್ ಮಾಡ್ತಾ ಇದ್ವಿ. ಲಾಸ್ಟ್ ಒಂದು ವೀಕು ಅವ್ರ ಆಫೀಸ್ಗೆ ಹೋದಾಗ ಖಂಡಿತವಾಗ್ಲೂ 6ನೇ ತಾರೀಕು ಬರ್ತೀನಿ ಮಂಜು, ಖಂಡಿತವಾಗಿ ಕ್ಲೋಸ್ ಮಾಡಿ ಒಂದು 4 ಗಂಟೆ ಬರ್ತೀನಿ, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಬತ್ತ ಅಂತ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಇವತ್ತು ನಾನು ಒಂದು ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮನೆಯಲ್ಲಿ ಕುಟುಂಬರೆಲ್ಲ ಕರೆಕ್ಟ್ ಆಗಿದ್ದಾಗ ಕುಟುಂಬ ಚೆನ್ನಾಗಿರ್ತದೆ. ಬಹುಶಃ ಜಿಲ್ಲೆಯಲ್ಲಿ ಒಂದು ಪೊಲೀಸ್ ಇಲಾಖೆ, ಒಂದು ಜಿಲ್ಲಾಧಿಕಾರಿಗಳು, ಒಂದು DHO, ಈ 3 ಜನ ಕರೆಕ್ಟ್ ಆಗಿದ್ದ ಮಾತ್ರ ನಮ್ಮ ಜಿಲ್ಲೆಗೆ ಒಂದು ಸುಗಮವಾಗಿ ಮತ್ತು ಸಮೃದ್ಧಿಗಳಾಗಿ ಸಾಧ್ಯ ಆಗ್ತದೆ. ಬಹುಶಃ ಅಂತ ಒಂದು ಸುಧಾರುವ ಅಂತ ಹೇಳ್ಬೋದು. ಬಹುಶಃ ಇಂಥ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ ಸಿಕ್ಕಿರ್ತಕ್ಕಂಥದ್ದು ತುಂಬಾ ಸ್ನೇಹಜೀವಿ ಅಂತ ಹೇಳ್ಬೋದು ನಮ್ಮ ಜಿಲ್ಲಾಧಿಕಾರಿಗಳು. ಅದಕ್ಕೆ ಯಂಗ್ಸ್ಟರ್ ನಮಗೆ ಗೊತ್ತಿದ್ದಕ್ಕೆ ನಮ್ಮ ನಿಖಿಲ್ ಅವರು ನಮ್ಮ SP ಆಗಿ ನಮ್ಮ ಬಂದಿದ್ದಾರೆ. ಅದಕ್ಕೆ ನಮ್ಮ ನೂತನವಾಗಿ DHO ಬಂದಿದ್ದಾರೆ. ನನಗಿಂತ ಜಾಸ್ತಿ ಫಾಸ್ಟ್ ಆಗಿ ವರ್ಕ್ನ ಫಾಲೋಅಪ್ ಮಾಡಿ, ಈ ಫೈಲ್ ಪೆಂಡಿಂಗ್ ಇದೆ, ನೀವು ಹೋಗಿ ಅಂತ ನಮ್ಗೆ ಫೋನ್ ಮಾಡಿ ನಮಗೆ ಹೆಬ್ಬರಿಸಿ ಇವತ್ತು ಈ ಮಟ್ಟಿಗೆ ನಾವು ತಂದಿದ್ದೀವಿ. ಬಹುಶಃ 224 ಕ್ಷೇತ್ರದಲ್ಲಿ ಎಲ್ಲ ಹಳೆ ಅಮೌಂಟ್ ಕೂಡ ವಾಪಸ್ ಹೋಗಿತ್ತು. ಬಹುಶಃ ನಾನು ಮಾನ್ಯ CM ಅವ್ರನ್ನ ಪರ್ಸನಲ್ ಮೀಟ್ ಮಾಡಿ, ದಯವಿಟ್ಟು ನಾವು ಕಟ್ಟಕಡೆದವರು ಗಡಿಭಾಗದವ್ರು ನಮ್ಗೆ ಅನ್ಯಾಯ ಮಾಡಬೇಡಿ, ದಯವಿಟ್ಟು ನಮ್ಗೆ ಹಾಸ್ಪಿಟ್ಲ್ ಬೇಕು. ಇವತ್ತು ನಾವು ಏನೇ ಹಾಸ್ಪಿಟ್ಲ್ ಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀವಿ. ಇವತ್ತು ಬಹುಶಃ ಇದು ತುಂಬಾ ಅಧ್ವಾನ ಆಗಿದೆ. ನಮ್ಗೆ ಎಲ್ಲ ಹೆಣ್ಣುಮಕ್ಕಳು ಕೂಡ ಯಥೇಚ್ಛವಾಗಿ ಕರ್ನಾಟಕ ರಾಜ್ಯದಲ್ಲಿ ಹೆರಿಗೆ ಆಗ್ತಕ್ಕಂಥ ಒಂದು ಯಥೇಚ್ಛ ಸ್ಥಾನ ಇದೆ. ಅದು ಮುಳುಬಾಗಲು ತಮ್ಮ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ ಅಂತಿದ್ದಕ್ಕೆ ಖಂಡಿತವಾಗ್ಲೂ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿ ಇದನ್ನ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲ ಬಾರಿಗೆ ನಾನು ಮುಖ್ಯಮಂತ್ರಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ನಿಮ್ಮ ಮುಖಾಂತರವಾಗಿ ಇಷ್ಟಪಡ್ತೀನಿ. ಇದೇ ಲಾಸ್ಟ್ ಸೆಷನ್ ಅಲ್ಲಿ ನಾನು ದಿನೇಶ್ ಗುಂಡೂರಾವ್ ಸಾಹೇಬ್ರ ಬಗ್ಗೆ ಗಲಾಟೆ ಮಾಡಿದೆ. ಇವತ್ತು ನಂದು ಹೈವೇ ಅಲ್ಲಿ ಹಾದು ಹೋಗತಕ್ಕಂಥ ಜಾಗ, ಬಹುಶಃ ನಮ್ದು 14-15 ವರ್ಷ ಇರ್ತಕ್ಕಂಥ ಹಳೆ ನಮ್ಗೆ ಆಂಬುಲೆನ್ಸ್ ಇದಾವೆ. ದಯವಿಟ್ಟು ಆಕ್ಸಿಡೆಂಟ್ ಆದ್ರೆ ಬೆಂಗಳೂರು ಎತ್ಕೊಂಡು ಹೋಗಿ ಒಳಗಡೆ ಇವೆಲ್ಲ ಕೇರ್ಪುರಮಲ್ಲಿ ಪ್ರಾಣ ಹೋಗ್ತದೆ ಅದಕ್ಕೆ 3 ಒಂದು ಆಂಬುಲೆನ್ಸ್ ನ ಬಿಡುಗಡೆ ಮಾಡಿಕೊಟ್ಟು ಆಗಲೇ ಲೋಕಾರ್ಪಣೆ ಕೂಡ ಮಾಡ್ಕೊಟ್ಟಿದ್ದೀನಿ ಸರ್. ನಿಮ್ಗೆ ತಮ್ಮ ಗಮನಕ್ಕಿರ್ಲಿ. ನಾವು ನಿಮ್ಮ ಮೇಲೆ ಜಗಳ ಮಾಡಿದೆ, ನಾನು ಖಂಡಿತವಾಗ್ಲೂ ಮಂಜು ಮಾಡ್ಕೊಡ್ತೀನಿ ಅಂತಂದ್ರು. ಬಹುಶಃ ಇವತ್ತೊಂದು ಜಗಳ ಆಡಕ್ಕೆ ಇಷ್ಟಪಡ್ತೀನಿ. ಬಹುಶಃ ಲಾಸ್ಟ್ ಟೈಮ್ ಬಂದಾಗ ನೀವು ತಾಲೂಕು ಆಸ್ಪತ್ರೆಗೆ ಒಳಗೆ ಹೋಗಿ ನಾನು ಬಿಡ್ಲಿಲ್ಲ. ಯಾಕಂದ್ರೆ ಬಹುಶಃ ನೀವೊಬ್ಬ ಜೆಂಟ್ಲ್ಮನ್, ನಿಮ್ಮ ಒಂದು ಕಾರ್ಯವೈಖರಿ ಬಗ್ಗೆ ನನಗೆ ಗೊತ್ತಿದೆ. ಸೊ ಖಂಡಿತವಾಗ್ಲೂ ಇವತ್ತು KGF ಮತ್ತು ಬಂಗಾರಪೇಟೆ ಶ್ರೀನಿವಾಸಪುರ ಹಾಸ್ಪಿಟಲ್ ನೋಡಿದಾಗ ನಮ್ಮ ಹಾಸ್ಪಿಟಲ್ ತುಂಬಾ ಅಧ್ವಾನ ಆಗಿದೆ. ಇವತ್ತು ನಾನು ಕೈ ಮುಗಿದು ಕೇಳ್ತೀನಿ, ನಿಮ್ಮ ವೈಖರಿಯಲ್ಲಿ, ನಿಮ್ಮ ಒಂದು ಅವಧಿಯಲ್ಲಿ ನನ್ನ ತಾಲೂಕು ಹಾಸ್ಪಿಟಲ್ ಬೇಕೇ ಬೇಕು ಅಂತ ಇವತ್ತೊಂದು ಮನವಿಯನ್ನ ನಿಮ್ಮನ್ನ ಮುಂದೆ ಇಡ್ತಾ ಇದ್ದೀನಿ. ಇದು ಸ್ವಂತ ನನ್ನ ಮಗಳ ಮದುವೆಗೋ ನಾನು ನಿಮ್ಗೆ ಕೇಳ್ತಾ ಇಲ್ಲ, ಸಾರ್ವಜನಿಕ ಹಿತದೃಷ್ಟಿಯಿಂದ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನಾವು ಗಡಿ ಭಾಗದವರು ಈ ಕಡೆ 80-85 ಸ್ಕೂಲ್ ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ಕನ್ನಡ ಶಾಲೆಗಳು ಮುಚ್ಚಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಗಡಿ ಭಾಗದವರು ಈ ಕಡೆ ಹೋದ್ರೆ ಆಂಧ್ರ, ಈ ಕಡೆ ಹೋದ್ರೆ ತಮಿಳುನಾಡು, ಮಧ್ಯದಲ್ಲಿ ಹಾಕೊಂಡು ನಮ್ಮನ್ನು ಕುಂತಾ ಇದ್ದಾರೆ ಸರ್. ದಯವಿಟ್ಟು ಇಂಥ ಒಂದು ತಾಲೂಕನ್ನ ಉಳಿಸ್ಕೊಂಡ್ರೆ ಮುಂದೊಂದು ದಿವಸ ಬಹುಶಃ ಭಾರತ ದೇಶದಲ್ಲಿ ಮೊದಲ ಕಿರಣ ಬೀಳಿದ್ರೆ ಅದು ಮುಳುಬಾಗಲು ಕಿರಣ ಬೀಳ್ತದೆ. ಇಲ್ಲಿಂದನೇ ಮೂಡೂರು ಓಪನ್ ಆಗುತ್ತೆ. ಇದು ಒಂದು ಐತಿಹಾಸಿಕ ಇರ್ತಕ್ಕಂಥ ಸ್ಥಳ. ಇದು ನಮ್ಮಲ್ಲಿ ಗಂಗರು ಕದಂಬರು ಆಳಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯವನ್ನು ಆಡ್ತಕ್ಕಂಥ ನಾಡು ನಮ್ದು. ದಯವಿಟ್ಟು ಇದನ್ನ ವಿಶೇಷವಾಗಿ ತಾಲೂಕನ್ನ ಪರಿಗಣಿಸಬೇಕು. ಒಂದು ವಿಶೇಷವಾಗಿ ತಾಲೂಕು ಒಬ್ಬ ಶಾಸಕನಾಗಿ ನಿಮಗೆ ಒಂದು ಕೃತಜ್ಞತೆ ಸಲ್ಲಿಸ್ತೀನಿ. ನನಗೆ ಬರಮಾಡಿಕೊಂಡು ಒಂದು ಡೇಟ್ನ ಕೊಟ್ಟು ಶಂಕುಸ್ಥಾಪನೆ ಮಾಡೋಂಥ ಧೈರ್ಯ ಕೊಟ್ಟಿದ್ದಕ್ಕೆ ನಿಮಗೆ ಮತ್ತು ನಿಮ್ಮ ಇಲಾಖೆಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇವತ್ತು ಎಲ್ಲ ನನ್ನ ತಾಯಂದಿರು ಕೂಡ ಇವತ್ತು ನಿಮಗೋಸ್ಕರ ವೇಟ್ ಮಾಡ್ತಾ ಇದೀವಿ. ಇವತ್ತು ಎಲ್ಲ ಒಳ್ಳೆ ಅಧಿಕಾರಿಗಳು ಕೂಡ ನಮ್ಮ ತಾಲೂಕಲ್ಲಿ ಸಿಕ್ಕಿದ್ದಾರೆ. ಬಹುಶಃ ಎಲ್ಲಾ ತಾಲೂಕು ಅಧಿಕಾರಿಗಳಿಂದ ತಾಲೂಕನ್ನ ಅಭಿವೃದ್ಧಿ ಆಗ್ಲಿಕ್ಕೆ ಚಾನ್ಸ್ ಆಗುತ್ತೆ ಅಂತ ಹೇಳ್ತಾ
ಬಹುಶಃ ಸಾಹೇಬರು ಇವತ್ತು ಇನ್ನೊಂದು ಮೀಟಿಂಗ್ 7 ಗಂಟೆಗೆ ಇದೆ, ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ, ಹೋಗ್ಬೇಕಾಗುತ್ತೆ. ಬಹುಶಃ ನಾನು ಕೂಡ ಕಾಂಗ್ರೆಸ್ ಶಾಸಕನಲ್ಲ, ನಾನು ಒಬ್ಬ JDS ಶಾಸಕ. ಆದರೂ ಕೂಡ ಎಲ್ಲ ಒಂದು ಕಡೆ ಸರ್ಕಾರ ಇಲ್ಲ ಅನ್ನೋ ಕೊರಗು ನಮ್ಗಿತ್ತು. ಸರ್ಕಾರ ಇಲ್ಲ ಏನಾಗುತ್ತೆ ಅನ್ನೋ ಕೊರಗು ನನಗಿತ್ತು. ಬಹುಶಃ ಮುಂದಿನ ದಿವಸದಲ್ಲಿ ಈ ಸರ್ಕಾರ ಎಲ್ಲಾ ಶಾಸಕರನ್ನು ಕೂಡ ಒಂದೇ ಮಟ್ಟಕ್ಕೆ ತಗೊಂಡು ಹೋಗ್ತಾರೆ, ಅಭಿವೃದ್ಧಿ ವಿಚಾರದಲ್ಲಿ ಎಲ್ರಿಗೂ ನ್ಯಾಯ ಕೊಡ್ತಾರೆ ಅನ್ನೋ ಭರವಸೆ ನನಗಿದೆ. ನಂದೇ ಅಂತ ಒಂದು ಕನಸಿಟ್ಕೊಂಡು ಈ ತಾಲೂಕು ಬಂದಿದ್ದೀನಿ ಸರ್. ದಯವಿಟ್ಟು ಈ ಕನಸು ನನಸು ಮಾಡಬೇಕಾದ್ರೆ ಸಾಕಷ್ಟು ಜನ ನನ್ನ ತಾಯಿಂದ್ರು ನನಗೆ ಆಯ್ಕೆ ಮಾಡಿದ್ದಾರೆ. ಬಹುಶಃ 5 ವರ್ಷಗಳಲ್ಲಿ ನಾನು ಕಂಡಿರ್ತಕ್ಕಂಥ ಕನಸನ್ನ ನನಸು ಮಾಡ್ಕೊಂಡು ಹೋಗ್ತೀನಿ ಅಂತ ಒಂದು ಇವತ್ತು ಮುಳುಬಾಗಿಲು ಟೌನ್ ನಗರವನ್ನ ವಿಶೇಷವಾಗಿ 224 ವಿಶೇಷವಾಗಿ ಒಂದು ತಾಲೂಕನ್ನ ಮಾರ್ಪಡ್ಬೇಕಂತ ಈಗಾಗಲೇ ಅನುದಾನ ಆಗಿದೆ. ಅದನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ನಿಮ್ಮ ಒಂದು ಭರವಸೆ, ನಿಮ್ಮ ಆಶೀಸ್ ನಮ್ಗೆ ಇರ್ಲಿ ಅಂತ ಹೇಳ್ತಾ ಇವತ್ತು ನಾವು ಕೇಳೋದು ಒಂದೇ, ರೈತರಿಗೆ ತಾಲೂಕು ಆಫೀಸು, ನನ್ನ ತಾಯಂದಿರಿಗೆ ಹಾಸ್ಪಿಟ್ಲು, ನಮಗೆ ಪೊಲೀಸ್ ಸ್ಟೇಷನ್, ಈ 3 ಕಡೆಯಿಂದ ನಮಗೆ ಕರೆಕ್ಟಾಗಿ ಸರ್ವಿಸ್ ಸಿಕ್ಕಿದ್ರೆ ಬಹುಶಃ ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ಗಡಿ ಭಾಗದ ಒಂದು ನಾಡನ್ನ DVG ಅವರು ಇಟ್ಟಿರ್ತಕ್ಕಂಥ ಈ ಒಂದು ನಾಡನ್ನ ದಯವಿಟ್ಟು ತಮ್ಮ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ವಿಶೇಷವಾಗಿ ನನ್ನ ತಾಯಂದ್ರ ಜೋಳ ಚಪ್ಪಾಳೆ ಕೊಡಬೇಕಂದ್ರೆ ಸಾಹೇಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಂತ ಹೇಳ್ತೀನಿ. ಹಾಗೂ ಎಲ್ಲ ನಮ್ಮ ತಾಲೂಕು ಅಧಿಕಾರಿಗಳಿಂದಲೂ ಕೂಡ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮನ ಆದಷ್ಟು ಬೇಗ ಈ ಒಂದು ಮತ್ತೆ 6 ತಿಂಗಳು 7 ತಿಂಗಳು ಆದ್ಮೇಲೆ ಹಾಸ್ಪಿಟಲ್ ಉದ್ಘಾಟನೆಗೆ ತಾವೇ ಬರ್ತೀರಂತ ಭರವಸೆ ನಾನು ಕೊಡ್ತಾ ಇದ್ದೀನಿ. ಅಷ್ಟು ಫಾಸ್ಟ್ ಆಗಿ ನಮ್ಮ ಕಾಂಟ್ರಾಕ್ಟ್ ಕೂಡ ರೆಡಿ ಇದ್ದಾರೆ ಅಂತ ಹೇಳ್ತಾ ಈ ಒಂದು ಲೇಟ್ ಆಗಿದ್ದಕ್ಕೆ ಆಗೋ ಸಮಯ ತುಂಬಾ ಕಡಿಮೆ ಇದೆ. ಸೊ ಮುಂದಿನ ಭಾಷಣವನ್ನ ನಮ್ಮ ಸಚಿವರು ಮಾಡ್ತಾರೆ ಅಂತ ಹೇಳ್ತಾ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ಒಂದು ಸಹ ನಾನು ಮಾತು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸರ್. ಸೊ ಮುಳುಬಾಗ್